ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬಾ ಅಷ್ಟೇ. ಒಂದು 5 ಚಡ್ಡಿ. ಐ ವಾಂಟ್ ಬ್ಯೂಟಿಫುಲ್ ಗರ್ಲ್ ಅಂತ ಬರ್ದಿದ್ದೆ. ನಿನ್ನ ಪ್ರೀತಿಯ ಸುದೀಪ. ನನ್ನ ಪ್ರೀತಿಯ ಸ್ಪೆಲ್ಲಿಂಗ್ ಅದಕ್ಕಿಂತ ಗೊತ್ತಿದ್ದು ಚೆನ್ನಾಗಿದೆ ತಗೊಂಡ್ಬರ್ತೀನಿ. ಫ್ರಮ್ ಹಾರ್ಟ್ ಐಸ್ ಕ್ರೀಮ್. ಹೆದರ್ಕೋಬೇಡ, 6ನೇ ಕ್ಲಾಸಲ್ಲಿ ಟ್ರಿಪ್ ಹೋಗಕ್ಕಾಗಲ್ಲ, 7ನೇ ಸ್ಟ್ಯಾಂಡರ್ಡ್ ಪಕ್ಕ ಹೋಗೋಣ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಗೈಸ್. ಹಲೋ ನಮ್ಮವ್ವಾಕಿ. ಈಗ ನಮ್ಮವ್ವಾಕಿಗೆ ಬಾಯ್ ಬಾಯ್ ಹೇಳ್ತಾ ನಾನು ಇವಾಗ ಬಟ್ಟೆ ತಗೊಳಕ್ ಹೋಗ್ಬೇಕು. ಒಂದಿಷ್ಟು ನೆನ್ನೆ ವ್ಲಾಗಲ್ಲಿ ನೋಡಿದ್ರೆ ಅದನ್ನ ಮಾಡ್ಬೇಕು. ಇವಾಗ ನೋಡೋಣ ಹೆಂಗೆ ಅಂತ ನೈಟ್ ನಾನು ಮಾಡ್ತೀನಿ. ಈಗ ಸದ್ಯಕ್ಕೆ ನನಗೊಂಚೂರು ಬಟ್ಟೆ ತಗೊಳ್ಳೋದಿದೆ, ಅಂದರೆ ನಮ್ಮ ಒಂದು ಟ್ರಿಪ್ಪಿಗೆ ಬಟ್ಟೆ ತಗೊಳ್ಳೋದಿದೆ. ಯಾ ವಿ ಆರ್ ಗೋಯಿಂಗ್, ಲೆಟ್ಸ್ ಗೋ. ಆ್ಯಂಡ್ ಆಲ್ಸೋ ಭೀಮಾ ಕಡೆಯಿಂದನೂ ಇವತ್ತು ಬೆಳಗ್ಗೆನೆ ಬಂದಿದ್ರು ನನಗೆ. ಅದೇನೋ ಬ್ರಾಂಚ್ ಓಪನ್ ಆಗ್ತೈತೆ, ಅದಕ್ಕೆ ಅದೊಂದು ರೆಗ್ಯುಲರ್ ಕಸ್ಟಮರ್ಸ್ಗೆ ಕೊಟ್ಟೋಗ್ತಾರಂತೆ. ಸೊ ಅದಕ್ಕೆ ನಮಗೂ ಕೊಟ್ಟೋಗಿದ್ದಾರೆ. ಆ್ಯಂಡ್ ಇವಾಗ ಟೈಮ್ ಆಗೈತೆ, ಬೇಗ ಹೋಗಿ ಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡು ಡ್ರೆಸ್ ಹಾಕೊಂಡು ಟ್ರಯಲ್ ಮಾಡಿಕೊಂಡು ಬಂದ್ಬೇಡ. ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ಗೈಸ್. ಹೊರಟಿದ್ದೀನಿ ಇವಾಗ ನಾನು ನಮ್ಮ ಲಕ್ಕಿ ಕಾರಲ್ಲಿ. ನಮ್ಮ ಒಂದು ಲಕ್ಕಿ ಕಾರ್, ಇದಕ್ಕೆ ಹೆಸರು ನಾಮಕರಣ ಇದೆ ನಂದು, ಲಕ್ಕಿ ಕಾರ್ ಗೈಸ್. ಶಾಪಿಗೆ ಬಂದ್ಬಿಟ್ಟು ಇವಾಗ ಇಷ್ಟೊಂದೆಲ್ಲ ತಗೊಂಡಿದ್ದೀನಿ. ಇದನ್ನ ಟ್ರಯಲ್ ಮಾಡಿಬಿಟ್ಟು ಇವಾಗ ಯಾವ ಥರ ಕಾಣ್ತೀನಿ ಅಂತ ನೋಡಬೇಕು. ಬಿಕಾಸ್ ಟ್ರಿಪ್ಪಲ್ಲಿ ನಾನು ಸಖತ್ತಾಗಿ ಕಾಣಬೇಕು, ಅದೇ ಮೇಯ್ನ್ ನನ್ನ ಇಂಟೆನ್ಷನ್. ಇವಾಗ ಅದು ಸಖತ್ತಾಗಿತ್ತು ಅಂದರೆ ಇಡೀ ಪೂರ್ತಿ ಟ್ರಿಪ್ ಸಖತ್ತಾಗಿರ್ತೀನಿ. ಅದಕ್ಕೆ ಇಷ್ಟು ಟ್ರಯಲ್, ಇವಾಗ ಇಷ್ಟು ಗೈಸ್. ಇವಾಗ ಒಂದೊಂದೇ ತೋರಿಸ್ತೀನಿ ಯಾವುದು ಸಖತ್ತಾಗಿದೆ ಅಂತ ಕಾಮೆಂಟ್ ಹಾಕಿ. ಇದು ಫಸ್ಟ್ ಒನ್. ಸೊ ಬ್ಲ್ಯಾಕ್ ಪ್ಯಾಂಟ್ ಜೊತೆಗೆ ಆ್ಯಂಡ್ ದಿಸ್ ಒನ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದು ನೋಡಿ ಲುಕ್ ಕಾಣ್ತಾ ಇದೆಯಲ್ಲ. ಯಾ ಗೈಸ್, ಇದು ಸೆಕೆಂಡ್ ಒನ್ನು. ನನಗೆ ಏನು ಗೊತ್ತಾ, ಶರ್ಟಲ್ಲಿ ಈ ಥರ ಟೈಪಲ್ಲಿ ನಾನು ಯಾವತ್ತೂ ಹಾಕಿಲ್ಲ. ಸೊ ಇದೊಂದು ಕಲರ್ ಇದೆ ಮತ್ತು ಇನ್ನೊಂದು ಕಲರ್ ಇದೆ. ಇವಾಗ ಇದನ್ನು ಹಾಕ್ಕೊಂಡಿದ್ದೀನಿ. ಸೇಮ್ ಡಾಕ್ಟ್ರು ಟೈಪಲ್ಲಿ ಇದ್ದೀನಿ. ಇದೊಂಚೂರು ಚೆನ್ನಾಗಿದೆ, ಅದು ಚೆನ್ನಾಗೈತೆ, ಅದು ತೋರಿಸ್ತೀನಿ ರೀ. ಇಲ್ಲೊಂದು ಟೈ ಹಾಕೊಂಡ್ಬಿಟ್ರೆ ಪರ್ಫೆಕ್ಟ್ ಲಾಯರ್ ನಾನು. ಲಾಯರ್, ಹಾಂ, ಏನಾದರೂ ಕೇಸ್ ಇದೆಯಮ್ಮ? ಅದು ಸೆಕೆಂಡ್ ಒನ್ನು, ಇದು ಥರ್ಡ್ ಒನ್ನು. ಇದೇ ಸಖತ್ತಾಗಿ ಕಾಣಿಸ್ತಾ ಇರೋದು. ನನಗಿದೇ ಇಷ್ಟ ಆಗಿದೆ ಒಟ್ಟಿನಲ್ಲಿ. ನೋಡುವ ಹೇಳ್ತತೆ ಹೆಂಗೆ ಅಂದ್ಬಿಟ್ಟು. ಲುಕ್ಸ್ ಗುಡ್ ಗೈಸ್. ಗೈಸ್ ಅದು ಥರ್ಡ್ ಒನ್ನು, ಇದು ಫೋರ್ತ್ ಒನ್ನು. ಇದು ಸಖತ್ತಾಗಿ ಕಾಣ್ತೈತೆ ನನಗೆ. ನೋಡಿ ಯಾವ ಥರ ಇದೆ ಅಂತ. ಪರ್ಫೆಕ್ಟ್ ಸೂಟ್, ಪರ್ಫೆಕ್ಟ್ ಮ್ಯಾಚ್. ಬರೀ ಶರ್ಟ್ ತೊಗೊಂಡ್ರೆ ಹಿಂಗೆ ಗೈಸ್, ಟೀ ಶರ್ಟು ತೊಗೋಬೇಕಲ್ವಾ. ಇಲ್ಲಿ ನೋಡಿ, ಇದು ಫಿಫ್ತ್ ಒನ್ನು, ಸಿಕ್ಸ್ತ್ ಒನ್ ಏನೋ, ಫಿಫ್ತ್ ಒನ್ ಅನಿಸುತ್ತೆ. ಇದು ಕೂಡ ಸಖತ್ತಾಗಿ ಕಾಣ್ತೈತೆ. ಬಟ್ ಚೂಸ್ ಮಾಡಿರೋಲ್ಲ ಎಲ್ಲ ಪರ್ಫೆಕ್ಟ್ ಆಗಿದೆಯಪ್ಪ. ಈ ಥರ ಟೀ ಶರ್ಟು ತೊಗೊಂಡಿರಲಿಲ್ಲ. ಸೊ ಅಂದರೆ ಈಗ ಇನ್ಬಿಲ್ಟ್ ಇದೆ ನೋಡಿ, ಇನ್ಬಿಲ್ಟ್ ಆ ಥರ. ಆ್ಯಂಡ್ ಲುಕಿಂಗ್ ಗುಡ್ ಆಲ್ಸೋ. ನಾನು ಎಲ್ಲ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ, ಯಾವುದು ಬೆಸ್ಟ್ ಇದೆ ಅಂತ ಕಾಮೆಂಟ್ ಹಾಕಿ ಗೈಸ್. ದಿಸ್ ಒನ್ ಬಟ್ ತುಂಡಾಯಿತು ಗೈಸ್. ಇದು ಲಾಸ್ಟ್ ಒನ್, ಲಾಸ್ಟ್. ಮೋಸ್ಟ್ಲಿ ಇವಾಗ ಟೋಟಲ್ 7 ಇರಬೇಕು. 1 2 3 4 5 6 7 ಯಾವುದು ಚೆನ್ನಾಗಿರುತ್ತೆ ಅಂತ ಬೆಸ್ಟ್ ಆಫ್ ಬೆಸ್ಟ್ ಇರೋದು ಕಾಮೆಂಟ್ ಹಾಕಿ ಗೈಸ್. ಗೈಸ್ ಇಲ್ಲಿ ನೋಡಿ, 1 2 3 4 5 6 7 8 9 ತೊಗೊಂಡಿರೋದು. ಇದ್ರ ಬಿಲ್ ಹಾಕೋದ್ರ ಮೇಲೆ ಡಿಪೆಂಡ್. ಇವಾಗ ಗೈಸ್ ಬಿಲ್ಲಿಂಗ್ ಎಲ್ಲ ಆಯಿತು. ಆಲ್ಮೋಸ್ಟು ಒಳ್ಳೆ ಬಿಲ್ ಬಿತ್ತು. ಬ್ರೋ ನೀವಿಲ್ವಾ? ಬ್ರೋ ಒಳ್ಳೆ ಡಿಸ್ಕೌಂಟ್ ಕೊಟ್ಟರು. ಜೊತೆಗೆ ಅದ್ರ ಜೊತೆಗೆ ನಮಗೆ ಈ ಒಂದು ಪರ್ಫ್ಯೂಮ್ ಕೂಡ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಬಿಲ್ ಬಿತ್ತಲ್ಲ, ಅದಕ್ಕೆ ಅದೇ ಖುಷಿ ಕೊಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ. ನನಗೆ ಇದು ಇಷ್ಟ ಆಯಿತು, ಇದು ಇಷ್ಟ ಆಯಿತು. ಎರಡು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬ್ರೋ. ಪಕ್ಕ ಚೆನ್ನಾಗಿದೆ. ಹಾಂ ಬಟ್ಟೆ ಏನು ಬ್ರೋ, ಅದೇ ಹೇಳ್ತಿಲ್ವ, ಬಟ್ಟೆ ಡಿಫ್ರೆಂಟ್ ಇರೋದಕ್ಕೇ ಇಲ್ಲಿಗೆ ಬಂದಿರೋದು ನಾನು. ಈಗ ನಾರ್ಮಲಿ ಬೇರೆ ಶಾಪಿಗೆ ಹೋದಾಗ ನಾರ್ಮಲ್ ಶರ್ಟು ಪ್ಯಾಂಟು ಅದು ಇದು ಎಲ್ಲ ಇದ್ದೇ ಇರುತ್ತೆ. ಬಟ್ ಇಲ್ಲಿಗೆ ಬಂದಾಗ ಒಂದು ಸ್ವಲ್ಪ ಈ ಪ್ಯಾಟರ್ನ್ ಆಗಿರ್ಬೋದು, ಇದು ನನಗೆ ಈ ಪ್ಯಾಂಟ್ ಆಗಿರ್ಬೋದು, ಕೆಲವೊಂದು ಶರ್ಟು, ಇದೊಂದು ಮೇಯ್ನ್ ಇತ್ತು, ಅದನ್ನ ಹಾಕಿದ್ರಾ? ಹಾಂ ಓಕೆ ಇಲ್ಲೊಂದು ಇದೆ ಗೈಸ್, ಇಲ್ಲಿ ನೋಡಿ ಇದಿದೆ. ನಾನು ನಿಮಗೆ ತೋರಿಸಿದೆ ಇದನ್ನು. ಇದು ನನಗೆ ಒಂಚೂರು ಇಷ್ಟ ಆಯ್ತು ಜಾಸ್ತಿ. ಒಟ್ಟು ಓವರಾಲ್ 70% ಎಲ್ಲ ಇಂಪೋರ್ಟೇ. ಅದೇ ಇಂಪೋರ್ಟ್ ಇರೋದಕ್ಕೇ ಬೇರೆ ಎಲ್ಲೂ ಸಿಗಲ್ಲ ಈ ಥರ. ಅದಕ್ಕೆ ಒಟ್ನಲ್ಲಿ ಫೈನಲಿ ಸಿಕ್ಕಿದೆ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ವಿಡಿಯೋಲ್ಲಿ ಬರ್ತೀರಾ, ಇಲ್ಲಿ ನಾಚ್ಕೋತಾ ಇದ್ದೀರಾ? ಅಷ್ಟೇ ಗೈಸ್, ಲೆಟ್ಸ್ ಗೋ, ಮನೆಗೆ ಹೋಗೋಣ ಗೈಸ್. ಅದು ನಾನು ತಗೊಂಡಿದ್ದು ಎಲ್ಲಿ ಅಂದರೆ, ಇಲ್ಲೇ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಇದೆ, ಅದು ರೆಟ್ರೋ ರೂಟ್ಸ್ ಅಂತ. ಸೊ ಅಲ್ಲೇ ಹೋಗ್ಬಿಟ್ಟು ಒಂದು ಸ್ವಲ್ಪ ಅಂದರೆ ಇವಾಗ ನಾರ್ಮಲ್ ಶಾಪ್ಗಿಂತ ಅಲ್ಲಿ ಇಂಪೋರ್ಟೆಡ್ ಸಿಕ್ಕಾಪಟ್ಟೆ ಇದೆ. ಅದಕ್ಕೋಸ್ಕರ ಅಲ್ಲಿ ಹೋಗ್ಬಿಟ್ಟು ಯಾವ್ದು ಬೇಕೋ ಚೆನ್ನಾಗಿರೋದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ.
ಆ್ಯಂಡ್ ಸಖತ್ತಾಗೈತೆ. ಆ್ಯಂಡ್ ಪರ್ಫ್ಯೂಮ್ ಕೂಡ ಸೂಪರ್ ಆಗಿದೆ ಅಂತೆ. ಹೊಸ್ದಾಗಿ ಅವರೇ ಏನೋ ಹೊಸ್ದಾಗಿ ಬ್ರ್ಯಾಂಡ್ ಅಂದರೆ ಅವ್ರದ್ದೇ ಆದಂಥ ಪರ್ಫ್ಯೂಮ್ ಓಪನ್ ಮಾಡಿದರೆ. ಹೋಗಿ ರೆಟ್ರೋ ರೋಡ್ಸಲ್ಲಿ ನಿಮಗೆ ಪಕ್ಕ ಸಿಕ್ಕಾಪಟ್ಟೆ ಎಲ್ಲ ಇಷ್ಟ ಆಗುತ್ತೆ. ಬೈಟ್ ಗೈಸ್, ನಾನು ಯೂಶ್ವಲಿ ಕಾರ್ನ ಏನಿಗೆ ಗೊತ್ತು ತಗೊಬರೋದು, ಇಲ್ಲಿ ನೋಡಿ ಇದಕ್ಕೇನೆ ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತೈತೆ ಗೊತ್ತಾ ಗೈಸ್. ಸಖತ್ ಜೋರಾಗಿ ಸ್ಟಾರ್ಟ್ ಆಗ್ಬಿಡ್ತು, ಹೆವಿ ಜೋರಾಗಿ ಸ್ಟಾರ್ಟ್ ಆಗ್ಬಿಡ್ತು ನೋಡಿ. ಈ ಥರ ಬೈಕಲ್ಲಿ ಹೋಗ್ತಿರ್ತಾರೆ ಪಾಪ, ಅವ್ರು ಎಷ್ಟು ಹೋಗ್ತಾರೆ, ಎಷ್ಟು ಕಷ್ಟಪಡ್ಕೊಂಡು ಹೋಗ್ತಾರೆ ಅಪ್ಪ. ಈ ಮಳೆ ಇರೋದ್ರಿಂದ ಇಷ್ಟು ಟ್ರಾಫಿಕ್ ಗೈಸ್. ಟ್ರಾಫಿಕ್ ಎಂತ ಮಾಡೋದು. ಈಗ ಮನೆಗೆ ಹೋಗ್ಬಿಟ್ಟು ಒಂದು ಪ್ಲ್ಯಾನ್ ಏನಿದೆ ಅಂದರೆ, ನೆನ್ನೆ ಬ್ಲಾಗಲ್ಲಿ ಸೊ ನಾನು ಹೋಗ್ತಿರೋ ಟ್ರಿಪ್ಗೆ ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲರೂ ಕರೆದು ಒಂದು ಪೇಪರ್ ಕೊಟ್ಟು ಒಂದು ಪೆನ್ ಕೊಟ್ಟು ಕೂರಿಸ್ತೀನಿ. ಅವ್ರಿಗೆ ಏನು ಬೇಕು ಅಂತ ಕೇಳಿಬಿಟ್ಟು ಒಂದು ಲಿಸ್ಟ್ ಏನೇನು ಬರೀತಾರೆ ಅಂತ ನೋಡೋಣ. ಏನೇನು ಬರೀತಾರೆ ಅಂತ ನಿಮ್ಗೆ ಇನ್ಫಾರ್ಮ್ ಮಾಡಲೇ ಬೇಡವಾ, ಅದೇ ಅಷ್ಟೇ ಮಾಡ್ತೀನಿ. ಬಟ್ ಏನೇನು ಬರೀತಾರೆ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ, ನೋಡುವ ಹೆಂಗೆ ಅಂದ್ಬಿಟ್ಟು. ಒಟ್ನಲ್ಲಿ ಅವ್ರವ್ರ ಆಸೆ ಅಥವಾ ಅಲ್ಲಿಂದ ಬರಬೇಕಾದ್ರೆ ಅವ್ರು ಏನೇನು ಕೇಳಿದಾರೋ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಗೈಸ್. ಮನೆಗೆ ಬಂದೆ ಇವಾಗ. ಇಷ್ಟು ಬ್ಯಾಗನ್ನ ಅಪ್ಪ ಭಾರ ಐತೆ, ಮನೆಗೆ ತಗೊಂಡು ಹೋಗ್ತೀನಿ. ನಮ್ಮಮ್ಮ ರಿಯಾಕ್ಷನ್ ನೋಡಿ, ನಮ್ಮ ಅಪ್ಪ ರಿಯಾಕ್ಷನ್ ನೋಡಿ ಹೆಂಗಿರುತ್ತೆ ಅಂದ್ಬಿಟ್ಟು. ಹೇಳಲು ಹೋದರೆ ಬಾ ತುಂಬ್ಕೊಂಡು ಬಾ. ಬಟ್ಟೆ ಅಂಗಡಿ ಇಡ್ತೀರಿ ಗ್ಯಾರಂಟಿ ಬಿಡು. ಇದು ಬಟ್ಟೆ ಅಂಗಡಿ ಮಡ್ಕೊಂಡ್ಬಿಟ್ಟು ಸುಮ್ಮನೆ ಹಾಕೊಳ್ಳೋಗುತ್ತೆ. ಅಮ್ಮಯ್ಯ ಬಾರೆ ಅಮ್ಮ ಹಾಯ್ ಡ್ಯಾಡ್. ಮಾತೇ ಇಲ್ಲ. ಚಲೋ ಅಮ್ಮ ಏನು ಬಟ್ಟೆ ತಗೋಬೇಕು ತೋರ್ಸೋಣ ಎಲ್ರಿಗೂ. ಬಟ್ಟೆ ತಗೊಂಡೆ, ಬಟ್ಟೆ ಸೂಪರ್ ಆಗೈತೆ ಕಲೆಕ್ಷನ್. ಸಕ್ಕದೈತೆ ನಿಜವಾಗ್ಲು. ಇಡ್ಬೋದು ಪಾಪ, ಬಟ್ಟೆ ಸಕ್ಕದೈತೆ. ಯಾವುದು ತೋರಿಸ್ತೀನಿ ಬಾ. ಡ್ಯಾಡಿ ನಮ್ಮ ಅಪ್ಪ ಮೇಲೆ ಕೂತ್ಕೋಬೇಕು, ನಮ್ಮ ಅಮ್ಮ ಮೇಲೆ ಕೂತ್ಕೋಬೇಕು. ಆನೆ ಮೇಲಿನ ಅಂಬಾರಿ ಅನ್ಕೊಂಡು ಗೈಸ್. ಇವಾಗ ಇಲ್ಲಿ ತಂದಿರೋ ಬಟ್ಟೆಗಳನ್ನ ನಾವು ಅಮ್ಮಂಗೆ ತೋರಿಸ್ತೀನಿ ರೀ ಗೈಸ್. ಫ್ರೆಶ್ ಅಪ್ ಅದೇ. ನೆನ್ನೆ ನಾವು ತಮಾಷೆಗೆ ನಮ್ಮ ಚೋಟಮರಿಗೆ ಜ್ವರ ಬರುತ್ತೆ ಅಂತ ಹೇಳಿದ್ವಿ. ಇವಾಗ ಒಂದ್ ಸ್ವಲ್ಪ ಜ್ವರ ಬರೋ ತರ ಇದೆ ಅಂತೆ, ಟ್ಯಾಬ್ಲೆಟ್ ನುಂಗ್ಸ್ತಾರಂತೆ. ಇವಾಗ ರೇಕ್ಸಕ್ಕೆ ಇನ್ನೊಂಚೂರು ಚಂದ ಇದೆ ರೀ. ಜಾನ್ ಸೇ ಗುಜರ್ತಾ ಹೇ. ಅಂಕಲ್ ಪಾಸ್ ಮಾಡಿ. ಅಪ್ಪ ಯಾವ ಟ್ರಿಪ್ ಇರೋದು? ಅದೇ ನೆನ್ನೆ ಬ್ಲಾಗ್ ಇವತ್ತು ಬಿಟ್ಟಿರೋ ಬ್ಲಾಗಲ್ಲಿ ಅದನ್ನೇ ನಾವು ಇಟ್ಟಿರೋದು ಗೈಸ್. ಫೈನಲಿ ಜ್ವರ ಬಂದೈತೆ ನಮ್ಮ ಚೋಟ ಮರಿಗೆ. ಇನ್ನು ಅವಳು ಟ್ರಿಪ್ಗೆ ಹೋಗಲ್ಲ. ಟ್ರಿಪ್ಗೆ ಓಕೆ ಪಾಪ ಜ್ವರ ಬಂದೈತೆ. ಓಯ್ ಬಿಸಿ ಅಪ್ಪ, ಏನ್ ಇಷ್ಟೊಂದು ಬಿಸಿ. ಅಲ್ಲ ಬುಜ್ಜಿ, ಜ್ವರ ಹೇಳಿಲ್ವಾ? ಪಕ್ಕ ನೋಡು 24 ಡೇಟಲ್ಲಿ ಅವತ್ತು ನೀನು ನಿಮ್ಮ ಟೀಚರೇ ಅವಾಗ ನಿಮ್ಮ ಟೀಚರೇ ಬೇಡ ಬುಜ್ಜಿ ಆರಾಮ ಮನೇಲಿರು. ಇಷ್ಟು ಹತ್ಲು ಈ ಸಲ ಟ್ರಿಪ್ ಕ್ಯಾನ್ಸಲ್. ಬನ್ನಿ ಹಂಗೆ ಏನ್ ತೊಂದರೆ ಇಲ್ಲ. ಚಾಲೆಂಜ್ ಬ್ಲಾಗ್ ಅಲ್ಲ ಅದು. ಗೈಸ್ ನನಗೆ ತಡಿಯಕ್ಕಾಗ್ತಿಲ್ಲ. ನಾನು ಏನ್ ಹೇಳಿದ್ನೋ ಅದು ಸತ್ಯ ಆಗ್ತೈತೆ. ಆಮೇಲೆ ನೀವ್ಯಾರಾದ್ರೂ ಏನಾದ್ರು ಬೇಡ್ಕೊಂಡ್ಬಿಟ್ರ ನಮ್ಮ ಚೋಟ ಮರಿಗೆ ಜ್ವರ ಬರ್ಲಿ ಪಾಪ ಜ್ವರ ಬಂದ್ಬಿಟ್ಟೈತೆ. ಅಂತೂ ಇಂತೂ ಫೈನಲಿ ಟ್ರಿಪ್ ಕ್ಯಾನ್ಸಲ್ ಆಗೈತೆ. ಇದೇ ಖುಷಿಗೆ ನಾಳೆ 10 ಪಾರ್ಟಿ ಹೊಡೆಯೋಣ. ಏನಂತೀವಿ ಬುಜ್ಜೆ? ಪಾರ್ಟಿ. ಇವಾಗ ನೋಡು 6th ಸ್ಟ್ಯಾಂಡರ್ಡ್ ಟ್ರಿಪ್ ಹೋಯ್ತು, 7th ಸ್ಟ್ಯಾಂಡರ್ಡ್ ಟ್ರಿಪ್. ನೆಕ್ಸ್ಟ್ ವರ್ಷ ಟ್ರಿಪ್ ಕರ್ಕೊಂಡು ಹೋಗಲ್ಲ ಹೋಯ್ತಾರೆ. ಬಿಡು ಮತ್ತೆ ನೆಕ್ಸ್ಟ್ ವರ್ಷ 7 ಐ ಮದು ಅಲ್ಲಮ್ಮ ಪಾಪ ನೆನ್ನೆ ತಾನೇ ಮಾತಾಡ್ತಿದ್ವಿ. ಗಂಟ್ಲು ಆಲ್ರೆಡಿ ಗುರುಗುರು ನಮ್ಮಮ್ಮ ನೆನ್ನೆ ಹೇಳ್ತು ಗಂಟ್ಲು ನೋವು ನೆನ್ನೆನೇ ಇತ್ತು ಅಂಕಲ್. ಗಂಟ್ಲು ಅಂಕಲ್ ಯಾವಾಗ್ಲೂ ಮಾವಿನಕಾಯಿ ನಲ್ಲಿಕಾಯಿ ತಿನ್ಸೋ ದಿನನೇ ಅವಳು ಜಾಸ್ತಿ. ಆ ಮಾವಿನಕಾಯಿ ಕಾಲದಲ್ಲೂ ಬತ್ತೈತೆ ಅವಳಿಗೆ. ಅದು ಜಾಸ್ತಿ ಮಾಡಲ್ಲ. ಇನ್ನ ನಾನು ಬುಜ್ಜಿ ಕೈ ಕೊಡೊಂದು ಏನಾಗಲ್ಲ, ಹೆದರ್ಕೋಬೇಡ. ಇನ್ನು 25 ಹೆದರ್ಕೋಬೇಡ. 6ನೇ ಕ್ಲಾಸಲ್ಲಿ ಟ್ರಿಪ್ ಹೋಗಕ್ಕಾಗಲ್ಲ, 7th ಸ್ಟ್ಯಾಂಡರ್ಡ್ ಪಕ್ಕ ಹೋಗೋಣ. ಅಳ್ಬೇಡ. ಬಿಡು ಅದಕ್ಕೆ ಹೋಗುವಂತ ಅಷ್ಟೇ. ಅವಾಗ್ಲೂ ಜ್ವರ ಬಂದ್ರೆ ನನಗೆ ಗೊತ್ತಿಲ್ಲ. ಅವಾಗ
ಜ್ವರ ಬರ್ತೈತೆ ಅಯ್ಯೋ ದೇವ್ರೇ. 10 days ಆಯ್ತು ಅದಕ್ಕೆ ಅಪ್ಪ, ಇನ್ನೂ 10 days ಅಮ್ಮ, ಸ್ಟಾರ್ಟಿಂಗ್ 3 days ಜ್ವರ ಹೊಂಟೋಗುತ್ತೆ. ಇನ್ನು 24 ಅಲ್ವಾ ಡೇಟು, 23 ಪಕ್ಕ ಜ್ವರ. ಈಗ ನೀನು ಕೊಟ್ಟ ಟ್ಯಾಬ್ಲೆಟ್ ಕರೆಕ್ಟ್ ನುಂಗಿದ್ರೆ ಪಕ್ಕ ಹೋಯ್ತದೆ. ನೀನು ಆಟಗಳು ಆಡ್ಕೊಂಡು ನೀನ್ ತಿಂದಿಲ್ಲ ಬೇಡ ಅಂದ್ರೆ ಅದ್ ಹಂಗೆ ಉಳ್ಕತೈತೆ. ಗೈಸ್ ನೆನ್ನೆನೋ ಅಪ್ಪ ಇದ್ರು ಹೇಳ್ತಾ ಇದ್ರು ಪಕ್ಕ ಹೋಯ್ತಿ ಬಿಡೋ ಅಂತ. ಆಯ್ತು ಹೋಗೋ, ಏನು ಜ್ವರ ಬಂದು ಟ್ಯಾಬ್ಲೆಟ್ ನುಂಗಿ ಹೊಡಿತೀನಿ ಆಯ 10 ದಿನ ಆಯ್ತು ಬುಜ್ಜು. ಬುಜ್ಜಿಗೆ ಜ್ವರ ಅಂತ ನಿಮ್ಮಪ್ಪ ಚಿಕನ್ ಮಾಡ್ಕೊಂಡ್ಬಿಟ್ಟು ಜ್ವರ ಎಲ್ಲ ಹೋಗುತ್ತೆ. ಅಯ್ಯೋ ನೆನ್ನೆ ನಾನು ಅಪ್ಪ ಅಮ್ಮ 3 ಜನ ಮಾತಾಡ್ತಾ ಇದ್ವಿ ಇದ್ರ ಬಗ್ಗೆ, ಟ್ರಿಪ್ ಬಗ್ಗೆನೆ. ನೋಡು 3 ದಿನ ಜ್ವರ ಹೊಂಟೋಗ್ಬಿಡುತ್ತೆ. 24ನೇ ತಾರೀಕು ಅಂದ್ರೆ 23ನೇ ತಾರೀಕು ಪಕ್ಕ ಜ್ವರ ಬರುತ್ತೆ. ಈ ಕಡೆ ತಿರುಗಿಸ ಜ್ವರ ಬಂದಿರೋದು ಏನ್ ಗೊತ್ತಾ, ಅವ್ರಪ್ಪ ನೆಲ್ಲಿ ಕೈ ಕಿತ್ತು ತಿನ್ಸಿ ಮಾಡಿ. ಹೌದಾ? ನಳ್ಳಿಕಾಯಿ ಕೊಟ್ರ ಅಂಕಲ್? ಯಾವಾಗ ಒಂದ್ಸತಿ ಕೊಟ್ಬಿಟ್ರೆ ಬಂದ್ಬಿಡ್ತದ. ಪಾಪ ನಮ್ ಚೋಟ ಮರಿ ಬಂದ, ನನ್ನ ಮಗ ಮುಖ ನೋಡ್ಬಿಟ್ಟು ನಗ್ತಾನೆ. ಅಲ್ಲೇ ಹುಷಾರಾಗಿರೋ. ಬಾಯ್ಲಿ ಒಂದ್ ನಿಮಿಷ. ಅದಲ್ಲ ಬಾರ ಇಲ್ಲಿ, ಅದಲ್ಲ ಬಾರ. ಏಯ್ ಬೆಡ್ಡ ಕೂತ್ಕೊಂಡ್ರ ನಾವು. ಇವಾಗ ಒಂದ್ ಪ್ರಶ್ನೆ ಏನಂದ್ರೆ, ಅವಳ್ದು 24ನೇ ತಾರೀಕು ಟ್ರಿಪ್ಪು. ಹೋಯ್ತಾಳ ಹೋಗಲ್ಲ. ಹೋದ ವರ್ಷನೂ ಹಿಂಗೆ ಆಗಿತ್ತು. ಅವಳಿ ಪಯ್ಯನ್ ಬುಜಿ ಕೆಮ್ಮು ಏಯ್ ಯಾಕೋ ರೇಗ್ಸ್ತಾರದು? ಏಯ್ ಏನ್ ರೇಗ್ಸೋದು? ನಮ್ ಬುಜ್ಜಿಗೆ ಜ್ವರ ಬರಕ್ ಕಾರಣನೇ ನಮ್ಮ ಅಪ್ಪ ಗೈಸ್ ನೆಲ್ಲಿಕಾಯಿ ತಿನ್ಸಿರೋದಲ್ಲ. ಕಾಯಿಗೆ ಬಂದು ಅಲ್ಲ, ಈಗ ಅದಕ್ಕೆ ನಾವು ಒಂದು ಮಾಡಿದೀವಿ. ಹುಷಾರ್ ಆದ ತಕ್ಷಣ ಮತ್ತೆ ನಲಿಕಾಯಿ ಕೊಡ್ತೀವಿ. ಅಯ್ಯ ನಾಳೆ ಅವಳು ಬ್ಯಾಂಡ್ ಸೆಟ್ ಬೇರೆ ಸೇರಿಗಳಂತೆ. ಬ್ಯಾಂಡ್ ಸೆಟ್ಗೆ ಊದ್ರೆ ಇವಳೆ ಹಾರ್ಕೊಂಡಂತೆ. ಅಯ್ಯೋ ಇಷ್ಟ ಗಂಟೆ ಹತ್ತಿಲ್ಲ. ಈ ನನ್ನ ಮಗ ಏನಾದ್ರು ಹೇಳ್ಬಿಟ್ರೆ ಸಾಕು ಹತ್ಬಿಡ್ತಾಳೆ. ಅವಳ ನಸೀಬಲ್ ಟ್ರಿಪ್ ಅನ್ನೋದು ಬರ್ದಿಲ್ಲ ಭಯ. ಒಂದು ಒರಿಜಿನಲ್ ಗನ್ ಕೊಡ್ತೀನಿ, ಇವ್ನು ಹಿಡ್ಕೊ ಶೂಟ್ ಮಾಡಿ ಹೇಳ್ತೀನಿ. ಟ್ರಿಪ್ ಅನ್ನೋದು ಪಕ್ಕ 420 ನಮ್ ಪೇಷಂಟ್ ಹುಡುಗಿ ಬಂದ್ಲು ಸುಡ್ತೈತೆ. ಗೈಸ್ ಫೈನಲಿ ಇವಾಗ ಎಲ್ರು ಬಂದಿದ್ದಾರೆ. ಹೇಳ್ದಂಗೆ ಮಧ್ಯಾಹ್ನ ನಿಮಗೆ ಇನ್ಫಾರ್ಮ್ ಮಾಡಿದ್ದೆ, ಅದನ್ನ ಇವಾಗ ಎಲ್ರಿಗೂ ಹೇಳೋ ಸಮಯ. ಗೈಸ್ ಇಲ್ಲಿ ನೋಡಿ, ಎಲ್ಲರೂ ಕೂರಿಸಿದ್ದೀನಿ. ಇವಾಗ ಎಲ್ರಿಗೂ ಒಂದು ಚಿಕ್ಕದಾಗಿ ಒಂದು ಟಾಸ್ಕ್ ಅಷ್ಟೇ, ಏನಿಲ್ಲ. ಸಿಂಪಲ್ಲು. ನಾನಿವಾಗ ಒಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಆ ಟ್ರಿಪ್ಪಲ್ಲಿ ನಾನಿವಾಗ ಎಲ್ರಿಗೂ ಒಂದೊಂದು ಪೇಪರ್ ಕೊಡ್ತೀನಿ. ನಿಮಗೆ ಏನೇನು ಬೇಕು ಅನ್ನೋದನ್ನ ಒಂದು ಐಟಮ್ಗಳು ಏನಾರ ಬರಿಬೇಕು. ನಾನು ಅಂಕಲ್ ಅವತ್ತು ನಾನು ಬರೀ ನಿಮ್ಮ ಆಸೆಗಳನ್ನ ತಿಳ್ಕೊಳಕ್ ಮಾತ್ರ ಹೇಳಿದ್. ನಾನು ಯಾವ್ದು ಹೇಳಿಲ್ಲ ನಾನು ತಂದ್ಕೊಡ್ತೀನಿ ಅಂತ. ಇವಾಗ ಪೇಪರ್ ಕೊಡ್ತೀನಿ ಎಲ್ಲರೂ ಡಿಫ್ರೆಂಟ್ ಅಂಗಲ್ ಕೊಟ್ಟಿರ್ತಾರೆ. ಹೌದು, ಎಲ್ಲ ಟ್ರಿಪ್ಗೆ ಹೋದಾಗ ಅಲ್ಲಿಂದ ವಾಪಸ್ಸು ಫ್ಲೈ ಇದು ನೋಡಮ್ಮ. ಹಂಗ ಏನ್ ಗೊತ್ತಾ, ನಾವು ಏನೋ ಟ್ರಿಪ್ಗೆ ಹೋಗಿ ನೀವು ಬರೆಯೋ ಐಟಮ್ ಹೆಂಗಿರ್ಬೇಕಂದ್ರೆ, ವಾಪಸ್ ನಾವು ಇಲ್ಲಿಗೆ ತರ ಇರ್ಬೇಕು. ಕೆಲವೊಂದು ಗ್ಯಾಜೆಟ್ಸ್ಗಳನ್ನೆಲ್ಲ ಫೋನು ಇವೆಲ್ಲ ತರಕ್ಕಾಗಲ್ಲ, ಆ ತರ ತರೋದಿಕ್ಕಾಗಲ್ಲ. ಹೌದು, ವೆಯ್ಟ್ ಅಂತೆಲ್ಲ ಗ್ಯಾಜೆಟ್ಸ್ಗಳು ತರಂಗೇ ಇಲ್ಲ. ಒಂದು 15 ಐಟಮ್ ಬರಿಬೇಕು. 15 ಅಂತಲ್ಲ, ನಿಮಗಿಷ್ಟ ಒಂದು 10ರಿಂದ 15. ಅದು ನಮ್ಮ ಇಷ್ಟ ಅದು ನನ್ನ ಸೆಲೆಕ್ಷನ್ ಇದು. 15ರಲ್ಲಿ ಯಾವ ಸಿಗ್ತದೋ ಅದನ್ನ ತರ್ಬೋದು. ಹಂಗಲ್ಲ, ನನ್ಗೆ ಯಾವ್ದು ಇಷ್ಟ ಆಗುತ್ತೋ. ನಮ್ಮ ಮಗಳು ಏನ್ ಹೇಳ್ತಾಳೋ ಅದೇ ಕೊಡ್ಸ್ಬಿಡು, ಮಗ ಏನ್ ಹೇಳ್ತಾ ಅದೆಲ್ಲ ಬರಂಗಿಲ್ಲ. ಇವಾಗ ನಿಮ್ದು ಮಾತ್ರ ಬರಿಬೇಕು. ಇವಾಗ ನಾನೊಂದು ಬರೀತಾ ಇರ್ತೀನಿ ಅನ್ಕೋ, ನೀನ್ ಅದನ್ನ ನೋಡ್ಬಿಟ್ಟು ಇಲ್ಲ ಚಿರೋ ತಪ್ಪು ಅದು ಬರೆಯಂಗಿಲ್ಲ ಅಂತ ಹೇಳಂಗಿಲ್ಲ. ಅದು ಕೆಲವೊಂದು ಯಾವ್ದಾಗುತ್ತೋ ಅದನ್ನ ಹೇಳ್ತೀನಿ, ಹೇಳ್ತೀನಪ್ಪ. ನೀನ್ ಹೇಳಿರೋದ್ ಬಿಟ್ಟು ಬೇರೆದ್ ಬರೀತೀನಿ. ಆಮೇಲೆ ನಮ್ ಬುಜ್ಜಿಗೆ ಏನ್ ಇಷ್ಟ ಆಗುತ್ತೋ ಅದ್ ತಗೋ ಬನ್ನಿ. ಇದು ನಿಮ್ಮದು, ನಿಮ್ದು ಬರಿಬೇಕು. ಓಕೆ, ಇದು ನಾನು ಮುಂಚೆನೆ ಒಂದ್ಸಲಿ ಮಾಡ್ಸಿದ್ದೆ ಗೈಸ್. ಅದು ಪೂರ್ತಿ ಬೇರೆ ತರನೇ ಬರ್ತಿದ್ರು, ಅದಕ್ಕೆ ಹೇಳ್ತಾ ಇದೀನಿ ಎಲ್ರಿಗೂ. ಗೈಸ್ ನೋಡಿ, ಇಲ್ಲೊಂದು ಪೇಪರ್ ನಾನ್ ಡ್ರೀಮ್ಸ್ ಬರ್ದಿಲ್ಲ. ನಾನು ಇದು ಯಾವ್ದಿದು ಮೂಲೆಯಲ್ಲಿ ಹಿಂಗ್ ಕೂತೈತಿದ್ದು. ತಾಳ್ರಿ ಮದು ಈ ಕಡೆ ಬಾ. ಇನ್ನ ಗೈಸ್ ನಂದಿನ್ನೂ ಪಾಸ್ಪೋರ್ಟೇ ಬಂದಿಲ್ಲ. ಆಗ್ಲೇ ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಏನೇನೋ ಬರೆಸ್ತಾ ಇದ್ದೀನಿ. ಬಟ್ ನೋಡುವ ಯಾರ್ಯಾರು ಏನೇನ್ ಬರೀತಾರ ಅಂದ್ಬಿಟ್ಟು. ಬಟ್ ಇದು ಕಂಪ್ಲೀಟ್ಲಿ ಅವ್ರಿಗೆ ಇಷ್ಟ ಏನಿದೆ ಅದ್ ಬರಿಬೇಕು. ಪಾಪ ನಿನಗೆ ಏನ್ ಇಷ್ಟ ಇದೆ ಅದ್ ಬರಿಬೇಕು. ನೋಡು ಈ ಮೂಲೆಯಲ್ಲಿ ಹೋಗ್ಬಿಟ್ಟು ಹೆಂಗ್ ಬರೀತವೆ. ಗೋಲ್ಡನ್ ಚಾನ್ಸ್ ಕಮ್ಸ್ ಓನ್ಲಿ ಒನ್ ಟೈಮ್.
ಗೈಸ್ ಚಿರು ಅವು ಕೊಟ್ಟಿದ್ದಾನೆ, ಅವ್ನು ಮುಗೀತು ಒಂದಷ್ಟೇ ಅಂತೆ, ಸಾಕಂತೆ. ಗೋಲ್ಡನ್ ಆಪರ್ಚುನಿಟಿ ನಾಕ್ಸ್ ಓನ್ಲಿ ಒನ್ ಟೈಮ್. ಅದ್ರಲ್ಲಿ ಇರೋದೆಲ್ಲ ತಂದು ಕೊಡ್ಬೇಕು ನೀನು. ಗೋಲ್ಡನ್ ಆಪರ್ಚುನಿಟಿ ನಾನು ಇಕ್ಕಂಗೆ ಇಕ್ಕಿದ್ದೀನಿ. ಎಲ್ಲ ನನ್ನ ಕೈಲಿ ಐತೆ. ಗೈಸ್ ಇಲ್ಲಿ ಇಷ್ಟು ಜನದಲ್ಲಿ ಈಕಿ ಒಬ್ಬಳೆ ಜಾಸ್ತಿ ಬರೆಯೋದು, ನನಗೆ ಗೊತ್ತಿರೋ ವಿಷಯನೇ. ಈಕಿ ಒಬ್ಬಳೆ ಜಾಸ್ತಿ ಬರೆಯೋದು, ಹಾಕ್ಬಿಡ್ತಾಳೆ ಬೇಕಾದ್ರೆ ಚಿಕ್ಕ ಚಿಕ್ಕ ಐಟಮ್ ನೋಡಿ. ಆಗ್ಲೇ ತುಂಬಾ ಹಾಕ್ಬಿಟ್ಟವಳು ಇಡೀ, ಆಗ್ಲೇ 20 ಬರ್ದಿಕೊಳ್ಳಿ 20. ಗೈಸ್ ಅಮ್ಮ ಕೊಟ್ರು, ಚಿರು ಕೊಟ್ರು, ಅಕ್ಕ 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 ಕೊಡ್ತಾರೆ, ಎಲ್ಲ ನಮ್ಮ ಕೈಲಿದೆ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಹೇಳ್ಕೊಳ್ಳಿ, ವಿಶ್ ಮಾಡ್ಕೊಳ್ಳಿ. ದೇವ್ರ ಇಲ್ಲಿ ಏನ್ ಗೊತ್ತಾ, ಈ ಮೋಡದಲ್ಲಿ ಹಿಂಗೊಂದು ಅಲ್ಲಲ್ಲ, ಈ ಮೋಡದಲ್ಲಿ ಹಿಂಗೆ ಪಾಸ್ ಆಗುತ್ತಲ್ಲ ಅದು ತಂಡರ್ ಅಂತೆ, ಹಿಂಗ ತಂಡರ್ ಪಾಸ್ ಆಗೋದು. ಮ್ಯಾನಿಫೆಸ್ಟಿಂಗ್ ಒಂದು ಇದು ಹೋಗುತ್ತಲ್ಲ, ಅದು ಹೋದಾಗ ಬೇಡ್ಕೊಂಬಿಡಿ. ಓಕೆ, ಸುದೀಪ್ ಹೇಳಿದ್ದು ಬರ್ದಿ. ಹೌದಾ, ಓಕೆ ಪರವಾಗಿಲ್ಲ. ತುಂಬಾ ವಾದ ವಿವಾದ ಮಾಡಿದ್ರು ಕೂಡ ಇನ್ನೂ ಬಂದಿಲ್ಲ ಅಂದ್ರೆ ನಮ್ ಕೈ ಪೇಪರ್ ಎಷ್ಟು ಅಗಾಢವಾದ ಆ ಪೇಪರ್ ಬರೀತಿರ್ಬೇಕು ಅಂಕಲು. ಇಲ್ಲಿ ಅಪ್ಪ ಯೋಚನೆ ಮಾಡಿ ಸ್ಪೆಕ್ಸ್ ಹಾಕೊಂಡು ತಲೆ ಕೆರ್ಕೊಂಡೆಲ್ಲ ಬರೆದ್ರು ಏನೋ ಒಂದು ರೇಂಜ್ಗೆ ಬರ್ತಾರೆ. ನಮ್ಮ ಅಪ್ಪಂದಾಯ್ತು ಗೈಸ್. ಇವಾಗ ಅಂಕಲ್ ಬರ್ದಿರ ನಮ್ಮ ಅಮ್ಮ ಒಂಚೂರು ಅರ್ಥ ಇದ್ದಿರುವಂತೆ. ಅವ್ರು ಬರ್ದಿರೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಕ್ರೇಜಿ ಅನ್ಕೊಳ್ಳಿ. ಇದು ನಮ್ಮ ಚೋಟ ಮರಿದು. ಇಲ್ಲಿ ಇಬ್ರು ಮಹಾನ್ ವ್ಯಕ್ತಿಯರು ತುಂಬಾ ಯೋಚನೆ ಮಾಡಿ ಬರೀತಿರೋದಂದ್ರೆ ಅದು ನಮ್ಮ ಅಪ್ಪ, ಇನ್ನೊಂದು ಅಂಕಲ್ಲು. ಅವರು ಇಂಟರ್ನ್ಯಾಷನಲ್ ಟ್ರಿಪ್ನ ಯಾವ ರೇಂಜಿಗೆ, ಯಾವ ಮ್ಯಾಪಲ್ಲಿ, ಯಾವ ಅಡುಗೆ ಕೆಳಗಡೆ ತಗೊಂಡ್ಬರ್ಲಿ ಅಂತ ಯೋಚನೆ ಮಾಡ್ಬಿಟ್ಟು ಬರೀತವ್ರೆ ಗೈಸ್. ಹಂಗ ಓ ಬಂತಪ್ಪ ಫೈನಲಿ. ನಾನು ಬಂದಿಲ್ಲ, ಇಲ್ಲ ಇಲ್ಲ ಅನ್ಕೊಂಡ್ಬಿಟ್ಟಿದೆ. ಮಡ್ಚಿ ಅಂಕಲ್, ಮಡ್ಚಿ 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 ಕೇಳು, ಮಡ್ಚಿ ಮಡ್ಚಿ ಸರಿನಾ? 2 ಅವರ್ ನೀನೇ ಮಾಡ್ತಾ ಇರ್ತೀನಿ. 2 ಅವರ್ ಬಿಟ್ರೆ ಅವ್ರ ಡ್ಯಾಡಿನೇ ಮಾತಾಡ್ತಾರೆ. ಗೈಸ್ ಫೈನಲಿ ಇವಾಗ 6 ಜನನು ಏನೋ ಅವ್ರವ್ರಿಗೆ ಇಷ್ಟ ಬಂದಿದ್ದೆಲ್ಲ ಬರ್ದವ್ರೆ ಗೈಸ್. ಎಲ್ಲರೂ ಬರ್ದವ್ರೆ. ಗೋಲ್ಡನ್ ಆಪರ್ಚುನಿಟಿ ಕಮ್ಸ್ ಒನ್ ಟೈಮ್. ಬರ್ದಾಯ್ತಾ ಚಿರು? ಅಕ್ಕ ಬರ್ದ್ರಾ? ಅಂಕಲ್ ಬರ್ದ್ರಾ? ಕ್ಷೇಮವಾಗಿ ಅಲ್ಲ ಖುಷಿಯಿಂದ ಬರ್ದಾರ ಎಲ್ಲಾನು? ಬರ್ದವಪ್ಪ ಚೆನ್ನಾಗಿ ಬರ್ದಾ? ಚೆನ್ನಾಗಿ ಬರ್ದಿಲ್ಲ, ಒಂದು 5-6 ಬರ್ದಿಲ್ಲ. ಗೋಲ್ಡನ್ ಆಪರ್ಚುನಿಟಿ ಕಮ್ ಓನ್ಲಿ ಒನ್ ಟೈಮ್. ನಾವ್ ಹೇಳಿದ್ ತಂದ್ಕೊಡಕ್ಕಾಗಲ್ಲ, ಅಲ್ಲಿಂದ ಹೋಗು. ಬಜೆ ಇಷ್ಟೊಂದಲ್ಲಿ ಜಾಸ್ತಿ ಬರೋದ್ರದ್ದು ಈಕಿ ಒಬ್ಳೆ ಗೀಚ್ ಹಾಕ್ಬಿಟ್ಟವಳೆ. ಮಮ್ಮಿ ಬರ್ದಾ? ಬುಜ್ಜಿ ಅಷ್ಟು ಬರ್ದಿರೋದು ಅಂತ ನಾನು ಬರ್ದಿರೋದು ಒಂದು ಅಷ್ಟೇ ಅಣ್ಣ. ಅವಳದೆಲ್ಲ ಬಜೆಟ್ ನಾನು ಒಂದ್ರಾಗೆ ಹಾಕಿರ್ತೀನಿ ಅಣ್ಣ. ಗೈಸ್ ಇವಾಗ ಎಲ್ಲಾರು ಬರ್ದವ್ರೆ, ಆದ್ರೆ ಇವಾಗ ಅವ್ರು ಏನೇನ್ ಬರ್ದವ್ರ ಅಂತ ಒಬ್ಬೊಬ್ರೆ ಬಂದ್ಬಿಟ್ಟು ಓದ್ತಾರ ನೋಡಿ. ಇವಾಗ ಒಬ್ಬೊಬ್ರೆ ಬರ್ತಾರ. ಬನ್ನಿ ಫಸ್ಟ್ ಇವಾಗ ಅಂಕಲ್ ನಿಮ್ಮಿಂದಾನೇ ಬರ್ಲಿ. ಅಂಕಲ್ ಏನ್ ಬರ್ದಾರ ಅವ್ರಿಗೆ ಗೊತ್ತಿಲ್ಲ. ಲಾಸ್ಟ್ ನಾನೇ ಬರ್ಬೇಕು. ಓದ್ಕೋಬೇಕು ಅಂಕಲ್, ಏನೇನ್ ನನಗೆ ಅನ್ಸಿರೋದು ಇಷ್ಟು ಜನದಲ್ಲಿ ಜಾಸ್ತಿ ಬರ್ತಾರ ನಮ್ ಚೋಟ ಮರಿನೇ. ಅವಳೇ ಬರ್ಲಿ, ಪರವಾಗಿಲ್ಲ ಬರ. ಗೈಸ್ ಇವಾಗ ಗೊತ್ತಾಗುತ್ತೆ ನೋಡಿ ಯಾರ್ಯಾರು ಯಾವ್ಯಾವ ತರ ಡಿಸೈನ್ ಅವ್ರ ಇಷ್ಟ ಎಲ್ಲ ಬರ್ತವ್ರಂತ ನೋಡಿ. ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲೇ ಇದನ್ನ ಹೇಳ್ಬಿಟ್ಟಿದ್ರೆ ಓ ಇದು ಮತ್ತೆ ಹೇಳ್ಸ್ಕೊಂಡ್ಬಿಡ್ತಾನೆ, ಬೇರೆಯವ್ರ ಕೇಳ್ಸ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಹಂಗಿದ್ರು. ಇವಾಗ ನೋಡಿ ಇವಾಗ ಹೆಂಗ್ ಬರೀತಾರ. ನಿನ್ನ ಒಂದು ಚೀಟಿನ ಇರು, ನಾನು ಫಸ್ಟ್ ನನಗೆ ತೋರಿಸ್ತೀನಿ ಸರ್. ತಗಳಪ್ಪ, ಲಿಸ್ಟ್ ಮೇಲೆ ಲಿಸ್ಟು, ಪೆನ್ನು, ಪೆನ್ಸಿಲ್, ಕ್ಲಿಪ್ಪು, ಬುಕ್ಸ್, ಹ್ಯಾಂಡ್ ಬ್ಯಾಗ್, ಪೌಚು, ಬ್ಯಾಗ್, ಸ್ಕೇಲ್. ಮೆಲ್ಲಿ ಕೇಳ, ಪರವಾಗಿಲ್ಲ, ಆರಾಮಾಗಿ ಹೇಳ. ನೀನು ಒಂದೇ ಪಿಕ್ ಮಾಡ್ಬೇಕು. ಕ್ಲಿಪ್ ಒಂದು 10 ರೂಪಾಯಿ ತಗೊಂಡ್ಬಂದ್ರೆ ಪಾಂಡಾ ಲ್ಯಾಂಪ್, ಸ್ಲಿಪ್ಪರ್ಸ್, ಚಾಪ್ ಸ್ಟಿಕ್, ಡ್ರೆಸ್ಸು, ಟಂಬ್ಲರ್, ಕೀಚೈನ್. ಮೆಲ್ಲಿ ಕೇಳು, ಅವರು ಕೇಳಿಸ್ಕೋಬೇಕು ಏನಂತ, ನೀನ್ ಬರ್ದಿರೋದು ಏನಂತ ಗೊತ್ತಾಗಬೇಕು ಅವರಿಗೆ. ಇಯರಿಂಗು, ಕ್ಲೇ, ಕಪ್ಪು, ಸ್ಕೆಚ್ ಪೆನ್ಸು, ಹುಡ್ಡಿ, ಲಂಚ್ ಬಾಕ್ಸು, ಹೈಲೈಟರ್ಸು, ಎರೇಸರ್ಸು, ಚಾಕ್ಲೇಟ್ಸು, ಬಾಟಲ್ಸು, ಪಾಂಡಾ ಪಿಲ್ಲೋ, ಪೆನ್ಸಿಲ್ಲು, ಗ್ಲೂ, ಫ್ಲವರ್ ಬೊಕ್ಕೆ, ವಾಚು, ನೇಲ್ಸು. ತಗಳಪ್ಪ ಇಡೀ. ನಾನ್ ಯಾವಾಗ ಹೇಳ್ದೆ ಒಂದೇ ಒಂದು ತಗೊಂಡ್ಬರ್ತೀನಿ ಅಂತ? ನಾನ್ ಯಾವಾಗ ಹೇಳ್ದೆ? ನಾನ್ ಹೇಳಿದ್ನ ನಾನು ಒಂದ್ ಇಲ್ಲ ನಾನ್ ಅಂಕಲ್ ನಾನ್ ಮೆನ್ಷನ್ ಮಾಡಿಲ್ಲ ಬಿಡಿ. ನಾನು ಇಷ್ಟೇ ತತ್ತೀನಿ ಅಂತ ಏನ್ ಹೇಳಿಲ್ಲ, ಮೆನ್ಷನ್ ಮಾಡಿಲ್ಲ. ಓಕೆ ಗೈಸ್, ಇವಾಗ ಅಂಕಲ್ ಬರ್ತಾರಂತ. ಇಲ್ಲೇ ಕುತ್ಕೊ ಬರ ಬಾಮ. ಏಯ್ ಅಕ್ಕ ಬರ್ತಾರ ಮನೆಗ. ಗೈಸ್ ಇವಾಗ ಅಕ್ಕ ತೋರಿಸಿ, ಓಪನ್ ಮಾಡಿ. ಈ ಕಡೆ ತೋರಿಸಿ ಫಸ್ಟ್ ನಂಗೆ. ಓ ಕಮನ್. ವ್ಯಾನಿಟಿ ಬ್ಯಾಗ್ಸ್.
ಕ್ಲಾತ್ಸ್ ಅಂದ್ರೆ ಬಟ್ಟೆ, ಚಾಕ್ಲೇಟ್ಸ್, ವಾಚಸ್, ಹ್ಯಾಂಡ್ ಮೇಡ್ ಗಿಫ್ಟ್ಸ್, ಆಮೇಲೆ ಸನ್ ಗ್ಲಾಸಸ್, ಬ್ಯಾಂಗಲ್ಸ್, ಇಯರಿಂಗ್ಸ್, ಬ್ಯೂಟಿ ಪ್ರಾಡಕ್ಟ್ಸ್ ಅಷ್ಟೇನಾ? ಓ ಸೂಪರ್ ಇಷ್ಟ ಸೂಪರ್. ಕೊಟ್ರೆ ಅದವ ಅಂಕಲ್ ಒಪ್ಕೊ ಅದೆಲ್ಲ ಅಂಕ ಅವ್ನ್ ಹೇಳ್ತಿರೋದಕ್ಕೆ ಅಂಕಲ್ ಒಪ್ತವ್ರೆ ಅವ್ರೇನೋ ಪರವಾಗಿಲ್ಲ ಏನಾದ್ರು ಸಿಗುತ್ತಾ? ಸೂಪರ್. ಚಪ್ಪಾಳೆ ಹೊಡ್ರಪ್ಪ ಪಾಪ. ಮಾಮ ಕುತ್ಕೋ ಮಾಮ. ಗೈಸ್ ನಾನು ಹೇಳ್ದೆ ಫಸ್ಟೇ, ಇಲ್ಲಿ ನೀವು ನಿಮ್ದು ಮಾತ್ರ ಬರ್ಕೋಬೇಕು. ಇಲ್ಲಿ ಓದ್ತಾರ ನೋಡಿ ಒಂಚೂರು ಹಂಗೆ. ನಮ್ಮಮ್ಮ ನೋಡಿ ಏನ್ ಬರ್ತಾರಂತ ತೋರ್ಸ ಹಿಂಗ್ ತೋರ್ಸ ಒಂಚೂರು. ಇಲ್ಲಿ ನೋಡಿ ಗೈಸ್, ಓದ್ಕೊಳ್ಳಿ. ನಮ್ಮಮ್ಮನ ಹ್ಯಾಂಡ್ ರೈಟಿಂಗ್ ಹಿಂಗೆ ಇರೋದು, ಅರ್ಥ ಆದ್ರೆ ಓದ್ಕೊಳ್ಳಿ. ಇವಾಗ ನೋಡಿ ಅಲ್ಲಿ ನೋಡ್ಕೊಂಡು ಹೇಳಮ್ಮ. ಬ್ಯಾಗ್ ಏನ ಬ್ಯಾಗ್ ಹಾ ಸೀರೆ ಓಲೆ ಜುಮ್ಕ ಸಿಗುತ್ತೆ ನಾಲ್ಕನೇದು ಅಂದ್ರೆ 3 ಆಯ್ತು. 4ನೇದು ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬಾ ಮಗನೆ. ಶೂ ಸೈಜ್ 6. ನೀನು ಹೊರಗಡೆ ದೇಶಕ್ಕೆ ಹೋಗುತ್ತಿದ್ರೆ ನಿನ್ ಮೈ ತುಂಬ ಕಣ್ಣೇ ಇರ್ಬೇಕು. ಅದನ್ನೇ ನೋಡಿ ಹಂಗೆ ಇರುತ್ತೆ. ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬಾ ಅಷ್ಟೇ. ಅದನ್ನೇ ಒಂದು 10 ಸಲ ಬರ್ದಿದೆ, ಸೇಫ್ ಆಗಿ ಸೇಫ್ ಆಗಿ ಬಾ ಅಷ್ಟೇ. ಅಷ್ಟೇ. ಅವ್ರು ಏನ್ ಹೇಳಿದ್ರು ಅಷ್ಟೇ. ಒಡ್ರಿ ಚಪ್ಪಾಳೆ ಅಪ್ಪ ಪಾಪ ಏನೋ ಬರ್ದಾರ ಹೋಟೆಲ್ ಖುಷಿಗೆ ಸಾಕಷ್ಟೇ ನಂಗೆ. ಅಂಕಲ್ ಸರಿ ಆಯ್ತು. ಲೀಸ್ಟ್ ಆಗಿರೋದಂದ್ರೆ ಕಮ್ಮಿ ಇರೋದಂದ್ರೆ ನಮ್ಮ ಅಪ್ಪಂದು ಒಬ್ರದೇನೆ ಅನ್ಸುತ್ತೆ. ಗೈಸ್ ಇಲ್ಲಿ ನೋಡಿ ಅಪ್ಪ ಬರ್ದಿರೋದು ಇದು ಏನಿದು ತಗೊಳಪ್ಪ. 3 ಜೊತೆ ಬಟ್ಟೆ ತಗೋ. 3 ಜೊತೆ ಬಟ್ಟೆ, ಒಂದು ವಾಚು, ಅದೇ ಇಂಟರ್ನ್ಯಾಷನಲ್ ಟ್ರಿಪ್ ಒಂದು, ಸ್ವೀಟ್ ಬಾಕ್ಸ್ ಒಂದು, ಅಲ್ಲಿದಿರ್ಲಿ ಅಂತ, ಕನ್ನಡಕ ಒಂದು ಗ್ಲಾಸ್, ಒಂದು 5 ಚಡ್ಡಿ ಅಷ್ಟೇನಾ? ಓಕೆ ಒಡ್ರಿ ಚಪ್ಪಾಳೆ ಅಪ್ಪ. ಇಷ್ಟು ಬರ್ದವ್ರೆ ಪರವಾಗಿಲ್ಲ. ಮತ್ತೆ ಫಾರಿನ್ ಚಡ್ಡಿ ಹಾಕಿ ಓಡಾಡ್ತೀನಿ. ಗೈಸ್ ಅಪ್ಪ ಮಗ ಇಬ್ರು ಕಿತ್ತಾಡ್ತಾರೆ. ನಂತರ ಆಗ್ದವ್ರು ಇವಾಗ ಬರ್ಬೇಕು. ನಂತರ ಆಗ್ದವ್ರು ಇವಾಗ ಬರ್ಬೇಕು. ಚಡ್ಡಿ ಅಲ್ಲ, ನಂತರ ಆಗ್ದವ್ರು ಇವಾಗ ಬರ್ಬೇಕು. ಓಕೆ ನಾನ್ ಹಂಗೆಲ್ಲ ಮೋಸ ಮಾಡಲ್ಲ ಬಿಡತ್ತಮ್ಮ. ಅಂಕಲೇ ಬಂದ್ರು. ಇಷ್ಟು ಇದ್ರಲ್ಲಿ ಅರ್ಥ ಆಗದೆ ಇರೋ ಹ್ಯಾಂಡ್ ರೈಟಿಂಗ್ ಅಂದ್ರೆ ಇದೊಂದೇ. ಅದು ಅಂಕಲಿಗೆ ಮಾತ್ರ ಗೊತ್ತಿರುತ್ತೆ. ಓ ಅಂಕಲ್ ಇರಿ ನಿಮ್ಸ್ ತೋರ್ಸಿ ಕಡೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಇರಿ. ಓ ತಗಳಪ್ಪ, ಇದೇನಿದು ಲಾಲಿಪಾಪ್ ಎಲ್ಲ ಬರ್ದ್ಬಿಟ್ಟೈತೆ. ಅಂಕಲ್ ಓಕೆ ಹಾ ಹೇಳಿ. ಜಾನ್ವಾರ್ ಡ್ರಿಂಕ್ಸ್. ಸ್ಪೆಲ್ಲಿಂಗ್ ಮಿಸ್ ಆಗಿರ್ತಾರೆ. ಓಕೆನಾ? ಆಮೇಲೆ ಚಂದಾಗಿರೋದು ಒಂದು ಟೀ ಶರ್ಟ್, ಒಂದು ವಾಚ್. ಟೀ ಶರ್ಟ್ ಸಿಕ್ಕಿಲ್ಲ ಅಂದ್ರೆ ಒಂದು ಬಟ್ಟೆ ತರ್ಬೋದು. ಇನ್ನೊಂದು ಆಮೇಲೆ ಏರ್ ಕುಳ್ಸೋಕ ಜೆಲ್ ಅಲ್ಲ, ಏರ್ ಕುಳ್ಸೋದ್ ಭಾಷಣಗೆನ ಹಾಕೊಂಡ್ಲಿ, ಮಿಷಿನ್ ಅನ್ನ ಹಾಕೊಂಡ್ಲಿ, ಜೆಲ್ ಅನ್ನ ಹಾಕೊಂಡ್ಲಿ. ಓಕೆನಾ? ಏರ್ ಕುದುರ್ಸೋದು. ಆಮೇಲೆ ಇನ್ನೊಂದು ಬರ್ದಿದ್ದೀನಿ, ಕಾಸ್ಟ್ಲಿ ಯಾವ್ದನ್ನ ಅಕಸ್ಮಾತ್ ಜಾನುವಾರು ಸಿಕ್ಕಿಲ್ಲ, ಪಾನಿವಾರು ಸಿಕ್ಕಿಲ್ಲ ಅಂದ್ರೆ ಕಾಸ್ಟ್ಲಿದು ಒಂದು ಡ್ರಿಂಕ್ಸ್ ಯಾವ್ದನ್ನ ತರ್ಬೋದು. ಅಲ್ಲಿ ಯಾವ್ದಾದ್ರು ಚೆಂದಾಗಿದ್ದು ನಿನಗೆ ಅನ್ಸ್ಕೊಂಡ್ರೆ ತಗೊಂಡ್ ಬರ್ಬೋದು. ಚಾಯ್ಸ್ ಅಲ್ಲ ಅವ್ರಕ. ಇವಾಗ ನೋಡಪ್ಪ, ಈ 3-4ರಲ್ಲೂ ಯಾವ್ದು ಸಿಕ್ಕಿಲ್ಲ ಅಂದ್ರೆ ಅವ್ರ ಚಾಯ್ಸ್ ಬಿಟ್ಟಿದೀನಿ. ಅಲ್ಲಿ ಯಾವ್ದಾದ್ರು ಚೆಂದಾಗಿರೋದು ಸಿಕ್ಕಿದ್ರೆ ತಗೊಂಡ್ ಬರ್ಬೋದು. ಏನ್ ಅಂಕಲ್ ಫಿಗರನ್ನ ಹಾಕೊಂಡಿ ಯಾವ್ದನ್ನ ಹಾಕೊಂಡಿ, ಅದ್ ನಿನ್ ಚಾಯ್ಸ್. ನಿನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ತಗೊಂಡ್ಬರ್ಬೋದು. ನಿಮ್ಮ ಅಂಕಲ್ಗೆ ನಿನಗೆ ಗೊತ್ತು ಯಾವುದು ತಗೊಂಡ್ಬರ್ಬೇಕು ಅನ್ನೋದು ನಿನ್ಗೆ ಗೊತ್ತು, ಅದನ್ನ ತಗೊಂಡ್ಬರ್ಬೋದು. ಅಲ್ಲ ಒತ್ತಿ ಅದನ್ನ ಹೇಳ್ತಾರೆ. ಒತ್ತಿ ಅಲ್ಲ, ಪಾಯಿಂಟ್ ಹಾಕಿರೋದು 8 ಅದು. ಇವಾಗ ನೀನ್ 15 ಐಟಮ್ ಹೇಳ್ದ. ಓಕೆ ನೆಕ್ಸ್ಟ್. ನಿನಗೆ ಯಾವುದು ಅದಕ್ಕಿಂತ ಗೊತ್ತಿದ್ದು ಚೆನ್ನಾಗಿದೆ ತಗೊಂಡ್ಬರ್ಬೋದು. ಅದಕ್ಕಿಂತ ಇವಾಗ ಇದನ್ನ ತಗೊಂಡ್ಬಿಟ್ಟಿರ್ತಾರೆ, ಇದ್ ನಮ್ಮ ತಗೊಂಡ್ಬಿಟ್ಟಿರ್ತಾರೆ. ನಮ್ಮ ವಾಪಸ್ ಅದೇ ಅಲ್ಲಿಗೆ ಬಂತು. ಯಾವ್ದು ನೆಕ್ಸ್ಟ್ ಅದನ್ನ ಹಿಡ್ಕೊಂಡಾಗ ಇನ್ನೊಂದೇನಾರು ಇಷ್ಟ ತರ್ಲಿ. ಆಮೇಲೆ ಬಟ್ಟೆ ತಗೊಂಬ. ಇನ್ನೊಂದೇನೋ ಬರ್ದಿದ್ದೀನಿ ಇಲ್ಲಿ.
ಇವನ್ ಹೇಳ್ದ ಇನ್ನೊಂದ್ 2 ಅವರ್ಗೆ ಮರ್ತವ ಅಂತ, ಇಲ್ಲ 10 ನಿಮಿಷಕ್ಕೆ ಮರ್ತವ್ರಿ ಪಪ್ಪ. ಅಲ್ಲಿ ಬಿಕ್ಲಿಸಿ ನಗ್ತಾರೆ. ಫೇಸ್ ಕ್ರೀಮ್ ಅಂತ ಬರ್ದೇಕ್ ಹೋಗಿ ಪೆಕ್ಕಿಸ್ ಅಂತ ಬರ್ತಿದ್ದೀನಿ. ಅಂಕಲ್ ಫೇಸ್ ಕ್ರೀಮ್ ಅಂತ ಬರೀ ನೀವು, ನನಗೆ ಗೊತ್ತಾಯ್ತು ಅದು ಫೇಸ್ ಕ್ರೀಮ್ ಅಲ್ಲ, ಅಲ್ಲಿಂದ ಒಬ್ರ ಕಡೆಯಿಂದ ಫ್ಲೈಯಿಂಗ್ ಕಿಸ್. ಏನಿದು ಫ್ಲೈಯಿಂಗ್ ಕಿಸ್ ಕೇಳ್ತಾರೆ, ಏನ್ ಬೇಡ? ಈ ಎಲೆಕ್ಟ್ರಾನಿಕ್ಸ್ ತರ್ಕುಡ್ದು ಅಂದೆ, ಬಟ್ ಅಲ್ಲಿ ಹೊಡೆದಾಕ್ಬಿಟ್ಟಿದೀನಿ. ಬಟ್ ಅದನ್ನೂ ಹೇಳ್ಬಿಡ್ತೀನಿ, ಇಲ್ಲ ಟಿವಿ ಇಲ್ಲ ಈ ತರ ಟಿವಿ ಎಲ್ಲ ಬರೀ ಅದ್ ಬರ್ದೆ. ಅವ್ರು ಆಮೇಲೆ ಹೇಳಿದ್ರು ಅದ್ ಆಯ್ತು, ಡ್ಯಾಶ್ ಹೊಡೆದೆ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಯಾರ್ಯಾರು ವಿಚಿತ್ರವಾಗಿ ಅವ್ರವ್ರ ಇಷ್ಟಗಳನ್ನ ಹೆಂಗ್ ಬರ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ಬೇರೆ ವರ್ಕ್ ಯಾರಿಗೂ ಬರ್ದಿಲ್ಲ. ಅಪ್ಪ ಟಿವಿ ಬರ್ದಿದ್ದೀನಿ, ಆಮೇಲೆ ಲ್ಯಾಪ್ಟಾಪ್ ಬರ್ದಿದ್ದೀನಿ, ಆಮೇಲೆ ಕ್ಯಾಮ್ರಾ ಬರ್ದಿದ್ದೀನಿ, ಆಮೇಲೆ ಫೇಸ್ ತುಂಬಾ ಚೆಂದಾಗಿರುವುದು ನಿನಗೆ ಗೊತ್ತು. ಫೇಸ್ ಕ್ರೀಮ್, ಫೇಸ್ ಕ್ರೀಮ್ ಬರೆಯಕ್ ಹೋಗಿ ಆಯ್ತು ಅದೇ ಅಂತ. ಹಂಗ ಅಂದ್ರೆ ವೈಟ್ ಆಗಿರೋ ಒಬ್ರನ್ನ ಕರ್ಕೊಬರ್ಬೇಕು. ಆಯ್ತು, ಅದು ಕರ್ಕೊಂಬತ್ತೀಯಾ? ಕರ್ಕೊಬಂದ್ ನೀವೇನ್ ಮಾಡ್ತೀರಾ? ಅವ್ರ ಪಾಸ್ಪೋರ್ಟ್ ಎಲ್ಲ ಮಾಡ್ಕೊಂಡು ಕರ್ಕೊಂಬತ್ತೀಯಾ? ಔಟ್ ಆಫ್ ಕಂಟ್ರಿಯಿಂದ ಕರ್ಕೊಂಬ. ಅಲ್ಲ ಹಂಗಲ್ಲ ಕೇಳಿದ್ದು. ಈಗ ಅದೇ ತರನೇ ಒಂದು ಮುಖವಾಡ ಬರುತ್ತೆ ಗೊತ್ತಾ, ಫುಲ್ ವೈಟ್. ಓ ಬಿಡು. ಹಾ ಬಿಡು. ನಿನಗೆ ಯಾವುದು ನಿನಗೆ ಇಷ್ಟವಾದದ್ದನ್ನು ತಗೊಂಡು ಲಾಸ್ಟ್ ಆಗಿ ಹಾಕಿದೀನಿ. ಏನಕ್ಕ ಲಾಸ್ಟ್ ಅದು? ನಿನಗೆ ಯಾವುದು ನಿನಗೆ ಇಷ್ಟವಾದದ್ದು ತಗೊಂಡ್ ಬಾ. ಏನ್ ಆದ್ರೆ ನೀನು ತುಂಬಾ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬಾ. ತುಂಬಾ ಇಷ್ಟ. ಯಾವುದು ನಿನಗೆ ಇಷ್ಟವಾದದ್ದು ತಗೊಂಬ. ಓಕೆನಾ? ಇಲ್ಲಿ ಕೇಳಿಲಿ, ನಿನ್ನ ಕ್ಷೇಮವಾಗಿ ತುಂಬಾ ಚೆಂದಾಗಿ, ಅದು ನಿನ್ನ ಅಂಕಲ್ಗೆ ನಿನಗೆ ಕ್ಷೇಮವಾಗಿ ಬಾ ಎಂದು ಸುದೀಪ ಇಂತಿ ನಿನ್ನ ಪುಟ್ಟರಾಜು ಅಂಕಲ್ ವಿಶ್ ಮಾಡ್ತಾ ಇದ್ದೀರಿ. ಚೆಂದಾಗಿ ಬಾ, ನಿನ್ನ ಪ್ರೀತಿಯ ಸುದೀಪ. ನನ್ನ ಪ್ರೀತಿಯ ಸುದೀಪ ಬರ್ರಿ. ಅಲ್ಲಿ ಸ್ಪೆಲ್ಲಿಂಗ್ ಸೂಪರ್ ಅಂಕಲ್, ಹೊಡ್ರಿ ಚಪ್ಪಾಳೆ. ಓ ಚೆನ್ನಾಗಿ ಬರ್ದವ್ರೆ. ಸೂಪರ್ ಅಂಕಲ್. ಅಲ್ಲ, ಇನ್ನೊಂದು ಅಲ್ಲಿ ಬರ್ದಿದ್ದೆ ಏನಂದ್ರೆ, ನೀನ್ ಏನ್ ತಗೊಂಡ್ಬರ್ದಿದ್ರೇನು ಓಕೆ, ಅಂಕಲ್ಗೆ ಒಟ್ನಾಗ ನೀನ್ ಕ್ಷೇಮವಾಗಿ ಹೋಗಿ ಬಾ ಅಂತ ಬರಿಬೇಕಾಗಿತ್ತು. ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತು. ಓಕೆ ಸರಿ ಅಂಕಲ್, ವೆಲ್ ಡನ್. ಸೂಪರ್ ಅಂಕಲ್. ಗೈಸ್, ಇವಾಗ ನೆಕ್ಸ್ಟ್ ಲಾಸ್ಟ್. ಇವಾಗ ಅಣ್ಣಂದು. ಓಕೆನಾ? ಇಲ್ಲಿ ನೋಡಿ ಗೈಸ್, ಚಿರು ಬರ್ದಿರೋದು ಎಲ್ಲ ಕಂಪ್ಲೀಟು ಇಂಗ್ಲಿಷ್ ಅಲ್ಲಿ. ಓ ತಗೊಳಪ್ಪ, ಏನೋ ಸ್ಟೈಲ್ ಗೀಲು ಅಂತ ಎಲ್ಲ ಬರ್ದಿಕೋಣ ಅಣ್ಣ. ಇವಾಗ ಗೀಸ್ತಾನೆ. ಹಿಂಗೆ ಐತ್ರಿ ಕಣಂಗೆ ಸ್ವಲ್ಪ. ಐ ವಾಂಟ್ 10 ಡಿಫ್ರೆಂಟ್ ಸ್ಟೈಲ್ ಯೂನಿಕ್ ಹಂಗೆ ಕನ್ನಡದಲ್ಲ ಕನ್ವರ್ಟ್ ಮಾಡ್ಬಿಡು. 10 ವಿಧವಾದ ಶರ್ಟ್ಗಳು ಬೇಕು. ಒಂದಾ ಅಲ್ಲ, ಒಂದು ಪಾಯಿಂಟ್ ಅದು. ಅದ್ರಲ್ಲಿ ಒಂದು ಪಾಯಿಂಟ್ ಅಲ್ಲಿ 10 ವಿಧವಾದ ಶರ್ಟು. ಸರಿ, 10 ವಿಧವಾದ ಶರ್ಟ್ಗಳು ಬೇಕು. ಅದು ಒಂದು ವಿಶ್ ನಂದು. ಎರಡನೇ ವಿಶ್ 10 ವಿಧವಾದ ಪ್ಯಾಂಟು. ಆಮೇಲೆ 10 ವಿಧವಾದ ಶೂಗಳು. ಆಮೇಲೆ ನೆಕ್ಸ್ಟ್ ಒಂದು ಎಕ್ಸ್ಪೆನ್ಸಿವ್ ವಾಚ್ ಬೇಕು, ಬಟ್ ಅದು ಇಂಡಿಯನ್ ಕರೆನ್ಸಿದಲ್ಲಿ 20,000 ಇರಬೇಕು. ಆಯ್ತಪ್ಪ. ನೆಕ್ಸ್ಟ್ 10 ವಿಧವಾದ ಜಾಕೆಟ್ಗಳು. ಫಿಕ್ಸ್ ಆಗ್ಬಿಟ್ಟವನೆ, ಏನೇ ಇದ್ರು 10 ಬರ್ಬೇಕು. ಫಿಕ್ಸ್ ಆಗ್ಬಿಟ್ಟವನೆ. ಆಸ್ ಐ ಮೆನ್ಷನ್ 10 ಡಿಫ್ರೆಂಟ್, ದೇರ್ ಮಸ್ಟ್ ಬಿ 10 ಡಿಫ್ರೆಂಟ್ಸ್. ಅಂದ್ರೆ 10 ಮೆನ್ಷನ್ ಮಾಡಿದೀನಿ, 10 ಇರ್ಲೇಬೇಕು. 10ಕ್ಕಿಂತ ಒಂದ್ ಕಮ್ಮಿ ಇರ್ಕೊಡ್ದು. ಅಲ್ಲ ಎಲ್ಲ ನಮ್ ಕೈಲಿ ಬಿಡಿ ಗೈಸ್. ಆಮೇಲೆ ಅವ್ರ ಇಷ್ಟ ಬಂದ ಅವ್ರು ಐ ವಾಂಟ್ ಎನಿ ಫೋನ್ because I am asking you from 1 year, please buy me one phone. ಅಳೋ ಎಮೋಜಿಗಳು ಅಲ್ಲ, ಇಂಡಿಯಾದಲ್ಲೇ ಕೊಡ್ಸಿಲ್ಲ, ಒಂದು ಫೋನ್ ಬೇಕು ಅಂತ, ಒಂದು ಲ್ಯಾಪ್ಟಾಪ್ ಬೇಕು, ಒಂದು ಕಂಪ್ಯೂಟರ್ ಬೇಕು. ಇಫ್ ಯು ಲೈಕ್ ಟು ಬ್ರಿಂಗ್ ಫೋನ್ ಯು ಬ್ರಿಂಗ್, ಬಟ್ ಡೋಂಟ್ ಸೇ ಎನಿ ರೀಸನ್ಸ್. ಟ್ರೂಲಿ ಫ್ರಮ್ ಹಾರ್ಟ್. ಈ ಲಾಸ್ಟ್ ಪಾಯಿಂಟ್ ನನ್ ಕಿವಿ ಕೇಳಿಸಿಲ್ಲ ಗೈಸ್, ನನಗೂ ಕೇಳಿಸಲ್ಲೋ. ಟ್ರೂಲಿ ಫ್ರಮ್ ಹಾರ್ಟ್ ಆಸ್ಕಿಂಗ್. ಆಸ್ಕಿಂಗ್ ಹೋಗ್ಬಿಟ್ಟು ಐಸ್ ಕ್ರೀಮ್ ಅನ್ಕೊಂಡ್ಬಿಟ್ರ ಅಂಕಲ್. ಕೇಳ್ತಾ ಇರೋದು ಅಷ್ಟೇನಾ? ಸೂಪರ್ ಹೊಡೀರಿ ಚಪ್ಪಾಳೆ, ಹೊಡ್ರಿ ಬರ್ತಾನಣ್ಣ.
ಆಲ್ ದ ಬೆಸ್ಟ್ ಆದ್ರೆ ಆಲ್ ದ ಬೆಸ್ಟ್ ಆದ್ರೆ 10 ಡ್ರಿಂಕ್ಸ್ ಅಲ್ಲಿ ಯಾವುದೇ ವಿಧ ವಿಧವಾದ ಫ್ಲೇವರ್ ಇತ್ತು ಆ ಫ್ಲೇವರ್ ಅಲ್ಲಿ ನಿಂಕೆಲ್ಲಿ ಇಟ್ಟು ನಾಕೆಲ್ಲಿ ಮನೆಗೂ ಬರೋದು ಅಲ್ಲ ಯಾಪಲ್ ಹಾಕು ಕುಡ್ಬೇಕಾಯ್ತು ತಪ್ಪು ಮಾಡಿದೆವು ನೋಡಿ ಸೆಲ್ಫಿ ಪರವಾಗಿಲ್ಲ. ಇದ್ರಲ್ಲಿ ಗೈಸ್ ಒಂದು ಅರ್ಥ ಮಾಡ್ಕೋಬೇಕಾದ್ರೆ ಯಾರ್ಯಾರಿಗೆ ಯಾವ್ಯಾವ ತರ ಆಸೆ ಇದೆ ಏನೇನೆಲ್ಲ ಬೇಕು ಅಂತ ತಿಳ್ಕೊಬೇಕಿತ್ತು. ಬಟ್ ಎಲ್ಲ ಚೆನ್ನಾಗಿ ಬರ್ತಾರೆ. ಲಾಸ್ ಅಲ್ಲಿ ಬರೋದು ಒಂದೇ ಎಲ್ಲ ಅಲ್ಲ 100 ರೂಪಾಯಿ 500 ರೂಪಾಯಿ ಒಳಗಡೆ ಅಲ್ಲ ಕರೆ ಬುಜ್ಜಿ 1 ರೂಪಾಯಿ 2 ರೂಪಾಯಿ ಅಲ್ಲ ನನಗೆ ಹೇಳಿದ್ರೆ ಡಿಮಾರ್ಟ್ ಅಂತ ತರ್ಕೊಡ್ತೀನಿ. ಅಲ್ಲೋಗಿ ಕಿಟಕಿ ಹಾಕ್ಬಿಡು ಹೋಗು ನೋಡು. ಹಂಗೆ ಇರ್ಲಿ ಹಾಕ್ಬಿಡು ಹೋಗೊಂದು. ಅಲ್ಲ ಇವಾಗ 500 ರೂಪಾಯಿ ಒಳಗಡೆ ಬರ್ದಿಕ್ಕಿದೆಯಲ್ಲ ಸರಿ ಫೈನಲಿ ಫೈನಲಿ ನಮ್ ಚೋಟ ಮರಿ ಹತ್ತದಲ್ಲೇ ಬ್ಲಾಗ್ ಇನ್ಕಂಪ್ಲೀಟ್ ಆಗಿತ್ತು. ಇವಾಗ ಫೈನಲಿ ಆಗಿದೆ. ಚೋಟ ಮರಿ ವಿತೌಟ್ ಕ್ರೈಯಿಂಗ್. Without crying in my vlog, the vlog is incomplete. ಅಂಕಲ್ ಹೇಳಿದ್ರು ಮೂವಿ ಸ್ಟಾರ್ಟಿಂಗ್ ಅಲ್ಲೇ ಅದು ದೇವ್ರ ಇದು ಬರ್ತಿದ್ ಇನ್ನೆಲ್ಲ ಎಲ್ಲಾ ವ್ಲಾಗಲ್ಲೂ ಬುಜ್ಜಿ ಅಳೋದನ್ನ ಸ್ಟಾರ್ಟ್ ಮಾಡೋಣ ನಾವು. ಬುಜ್ಜಿ ಈ ವ್ಲಾಗ್ ಅಲ್ಲಿ ಈ ತರ ಏನ್ ಗೊತ್ತಾ ಈಗ ಏನ್ ಗೊತ್ತಾ ಈ ಟಾಮ್ ಅಂಡ್ ಜೆರ್ರಿ ಗೈಸ್ ಏನಂದ್ರೆ ಈ ಟಾಮ್ ಅಂಡ್ ಜೆರ್ರಿಲಿ ಟಾಮ್ ಅಂಡ್ ಜೆರ್ರಿ ಶುರು ಆಗ್ಬೇಕಾದ್ರೆ ಫಸ್ಟ್ ಲಯನ್ ಬರ್ತಿತ್ತು. ನನ್ ವ್ಲಾಗ್ ಅಲ್ಲಿ ಶುರು ಆದಾಗೆಲ್ಲ ಚೋಟ ಮರಿ ಅಳೋದನ್ನ ತೋರ್ಸೋಣ. ಬುಜ್ಜಿ ಎಂಡಿಂಗ್ ಆಗಷ್ಟಲ್ಲಿ ಬುಜ್ಜಿ ಅಳೋದ್ ಬರುತ್ತೆ. ಅಷ್ಟು ತಂದ್ಕೊಟ್ಬಿಡು ಪಾಪ ಅವಳೆಲ್ಲ ಚಿಕ್ಕ ಚಿಕ್ಕ ಎಲ್ಲ ಸೇರಿ ಏನೇನು ಇರ್ತಾವ ನೋಡೋದು ಹೆಸರುಗಳು ಅಲ್ಲಿ ನೇಮ್ ಗೊತ್ತಾಗೈತೆ. ಬಟ್ ಅಲ್ಲಿಂದ ಏನೋ ಡಿಫ್ರೆಂಟ್ ಆಗಿರುತ್ತೆ. ಈಗ ಪೆನ್ಸಿಲ್ ಅಂದ್ರೆ ಇಲ್ಲಿ ಇರೋ ತರ ಅದೆಲ್ಲ ಅಲ್ಲಿ ಬೇರೆ ತರ ಇರುತ್ತೆ. ಅದು ಬಂದೇ ಬರುತ್ತೆ. ಓಕೆ ಸೂಪರ್ ಮಾ ಸೂಪರ್. ಇಲ್ಲ ಹಲೋ 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 ಅಮ್ಮ ನಿನ್ನ ಆಸೆನಾ ನಾನು ಅದ್ ಬರ್ದಿಲ್ಲಪ್ಪ ಹೊಡೆದಾಕಿದ್ದೀನಿ. ಅದನ್ನು ಬರ್ತಿದ್ದ ಏನೇನ್ ಬರ್ತಿದೆ ಹೊಡೆದಾಕಿರೋದು ಹೇಳ್ತೀನಿ. ಐ ವಾಂಟ್ ಬ್ಯೂಟಿಫುಲ್ ಗರ್ಲ್ ಅಂತ ಬರ್ದಿದ್ದೆ. ಆಗ 10 ವಿಧದ ಚಡ್ಡಿಗಳು ಬರ್ದೆ. ನೀನ್ ಅದೇ ತಂದ್ಬಿಡ್ತೀನೋ ಬಜೆಟ್ ಲೆಸ್ ಅಂದ್ಬಿಟ್ಟು ಹೊಡೆದ್ಬಿಟ್ಟೆ. ಅಮ್ಮ ನಿನ್ನ ಆಸೆ ಈಡೇರ್ಲಿ ಅಂದ್ಬಿಟ್ಟು ಬೇಡ್ಕ. ನಂಗೆ ಬ್ಯಾಗ್ ಚಿಕ್ಕದೆ ಹಿಂಗೆ ಇಟ್ಕೋಬೇಕು. ಓ ಸರಿಮ್ಮ ಬುಜೆ ಏನ್ ನಿಮ್ ಬ್ಯಾಗ್ ಬರ್ತಿದ್ಯಾ ಹೆಂಗೆ? ಅದೇ ಚಿಕ್ಕ ಅದ್ರಲ್ಲಿ ಬ್ಯಾಗ್ 10 ರೂಪಾಯಿ ಕ್ಲಿಪ್ ಎತ್ಕೋಬೋದು. ಆ ಬ್ಯಾಗ್ ಒಳಗಡೆ ಎಲ್ಲ ಹಾಕೊಂಡ್ ಬರ್ಬೋದು. ನಿನ್ನ ಆಸೆ ಈಡೇರ್ಲಿ ಅಂತ ದೇವರಲ್ಲಿ ಬೇಡ್ಕೋ ಅಪ್ಪ. ನಿನ್ನ ಆಸೆ ಈಡೇರ್ಲಿ ಅಂತ ಬೇಡ್ಕೊಳಪ್ಪ. ಯಾವ್ದು ಆಗುತ್ತೆ ಅಂತ ನಾನು ಕಾನ್ಫಿಡೆಂಟ್ ಕೊಡಲ್ಲ. ಫಿಕ್ಸ್ ಆಗ್ಬಿಟ್ಟವ್ರಣ ಒಟ್ನಲ್ಲಿ 2 ಲೀಟರ್ ಬರೋದು ಫಿಕ್ಸ್ ಆಗುತ್ತೆ ಅಂತ ನಾನು ಭರವಸೆ ಕೊಡಲ್ಲ. ಬಟ್ ಬರುತ್ತೆ. ನೀನ್ ಏನ್ ತರಿಲ್ಲ ಅದನ್ನು ಕ್ಷೇಮವಾಗಿ ಬಾ. ಓಕೆ ಅಂಕಲ್ ಸೂಪರ್ ಅಂಕಲ್. ನಿನ್ನ ಆಸೆನ ನಾನು ಕೇಳಿದ್ದೀನಿ. ಹಲೋ ಯೋಚನೆ ಮಾಡೋಣ. ದೇವರಲ್ಲಿ ಬೇಡ್ಕೋ ಬೇಡ್ಕೋ ಅಕ್ಕ ಬೇಡ್ಕೊಳ್ಳಿ. ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಆಸೆ ಎಲ್ಲ ಈಡೇರ್ಲಿ. ನಮ್ ಕೈಲಿ ಇದೆ. ದೇವರಲ್ಲಿ ಬೇಡ್ಕೊಳ್ಳಿ. ಅಪ್ಪ ತರಂತತಿಯ ನಾವಿಬ್ರಿಗೂ 2 ಲೀಟರ್ ತಂದು ಬಿಸಾಕೋ ಲೀಟರ್ ಕೊಟ್ಬಿಡಕ್ಕ ಎಲ್ಲ ನಾವು ಓದ್ತಾ ಇದ್ದೀವಿ. ನೋಡೋಣ ಅವೈಲೇಬಲ್ ಇದ್ರೆ ಏನು ಅಂತ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು. ಈಡೇರ್ಲಿ ನಿಮ್ಮ ಆಸೆ ಎಲ್ಲ ಈಡೇರ್ಲಿ ತಥಾಸ್ತು. ಅಲ್ಲ ತರೋಲ್ಲ ಆಸೆ ಈಡೇರ್ಲಿ ಎಂದು ಅದೇ ನಿನ್ ಮೇಲೆ ಡಿಪೆಂಡ್. ನಮ್ ಕೆಲ ತಥಾಸ್ತು ಅದೇ ನಿಮಗೆ ಇದು ಏನೋ ವರ ನೀಡ್ತಾ ಇದೀನಿ. ನಿಮ್ಮ ಆಸೆ ಈಡೇರ್ಲಿ ಅಂದ್ಬಿಟ್ಟು ವರ ನೀಡ್ತಾ ಇದೀನಿ. ಯಾರು ತತ್ತೀಯೋ ಬಿಡ್ತೀಯೋ ಇವಳದಂತೂ ಬಂದೇ ಬರುತ್ತೆ ಅಂತ ನಂಗೆ ಪಾಪ ಚಿಕ್ಕ ಲಿಸ್ಟ್ ಬಂದೇ ಬರುತ್ತೆ. ಅಲ್ಲ ಅಂಕಲ್ ಹೇಳೋದು ಪಾಪ ಚಿಕ್ಕ ಕಮ್ಮಿ ಬಜೆಟ್. ಪಾಪ ಈ ನನ್ ಮಗನ ಹಾಕೋದು 10 ತರ ವಿಧ ಇವಳು ಹಾಕ್ಬೇಕಾಯ್ತು. 10 ತರ ವಿಧವಾದ ಎರೇಜರ್ 10 ವಿಧ ಎಲ್ಲರೂ ಒಂದೇ ತರ ಇರಕ್ಕಾಗಲ್ಲ ಬಿಡಿ ಅಂಕಲ್. ಅಷ್ಟೇ ಗೈಸ್ ಅಷ್ಟೇ ತಿಳ್ಕೊಬೇಕಿತ್ತು ತಿಳ್ಕೊಂಡಾಯ್ತು.